ಬ್ರಹ್ಮಾಂಡ ರತ್ನ ಸಿಂಹಾಸನಾಧೀಶ್ವರ ಹಸ್ತಿನಾವತಿಯ ಪರದರಸು ಗಾಂಧಾರಿ ಗರ್ಭ ಸಂಜಾತ ಗದಾ ಯುದ್ಧ ಪ್ರವೀಣ ಚಲದೇಂಕ ಮಲ್ಲ ಬಲರಾಮ ಪ್ರಿಯ ಶಿಷ್ಯ ಚಂದ್ರಕುಲ ಚಕ್ರೇಶ್ವರ ದುರ್ಯೋಧನ ಸಾರ್ವಭೌಮ ಜಯ ವಿಜಯೀ ಭವ ಜಯ ವಿಜಯೀ ಭವ ಜಯ ವಿಜಯೀ ಭವ. ತಾತ ದುರ್ಯೋಧನ, ಆಚಾರ್ಯರೇ, ಚಿಕ್ಕಪ್ಪ ಕುಮಾರ, ಸಹೋದರ ದುಶ್ಯಾಸನ, ಮಾವ ಭಾವ ಸೈಂಧವ, ದುರ್ಯೋಧನ, ಮಿತ್ರ ಕರುಣ, ಪೂಜ್ಯ ತಂದರಿಗೆ ನನ್ನ ನಮಸ್ಕಾರಗಳು. ಗುರುಗಲಾಂಚನನ ನೆರೆದು ಸ್ವರ್ಗಾಸನಕ್ಕೆ ಸರಿವೋಲುವಂತಿರೇ ಮಾವ ಮುರುಗಲಾಂಚನ ಬೆರಗು ಸ್ವರ್ಗಾಸನಕ್ಕೆ ಸರಿವಾಳುವಂತಿರ ವಿನಯ ಆರ್ತಕರ ಸಂಪನ್ನ ಕೀರ್ತಿ ಮಣಿ ಮುಗುಟ ವರ್ಧಗೆ ನಿರಾಸನ ವಿಪುಳ ಇದ್ದರೆ ದಾನಗೈದ ಕರುಣ ಸಹೋದರ ಯನಗಿರೆ ಯನಗೆ ಶರಸಿಂಧು ತೆನೆಯ ಗುರುವಂದು ವಿನಯ ಸಾಟಿ ಇರುವರೆಗೂ ಎನಗೆ ಸರಿ ಸಾಟಿ ಇರುವರಪೆ ಸಾಟಿ ಇರುವರೆಗೂ ಎನಗೆ ಸರಿ ಸಾಟಿ ಇರುವರಪೆ ಗುರುಕುಲ ಸಿಂ ಆಸನದಿ ಚಲವ ಹಿಡದೆ ಚೌರದಿಯೇ ಕೈಕ ದೊರೆ ಎನಿಸಿಕೊಂಡು ಗುರುಕುಲ ಸಿಂ ಆಸನದಿ ಚಲವ ಹಿಡದೆ ಚೌರದಿಯೇ ಕೈಕ ದೊರೆ ಎನಿಸಿಕೊಂಡು ಸಾಟಿ ಇರುವರೆಗೂ ಎನಗೆ ಸರಿ ಸಾಟಿ ಇರುವರಪೆ ಭೀಷ್ಮ ಗುರುದ್ರೋಣಾದಿಗಳಿರಲಿ ಶೌರದಿ ರಣಗಳ ನಿಪುಗಳ ಕಡಿಯದ ಬಿಡಿದ ಭೀಷ್ಮ ಗುರುದ್ರೋಣಾದಿಗಳಿರಲಿ ಶೌರದಿ ರಣಗಳ ನಿಪುಗಳ ಕಡಿಯದ ಬಿಡಿ ಶ್ರೀ ಮಾವಶಕುನಿ ತಲೆಯ ನೀಡುವನೇ ಮಿತ್ರ ಕರುಣ ಶತ್ರುಗಳ ಬಿಡುವನೇ ಈ ಮಾವಶಕುನಿ ತಲೆಯ ನೀಡುವನೇ ಮಿತ್ರ ಕರುಣ ಶತ್ರುಗಳ ಬಿಡುವನೇ ಅನುಜ ದುಶ್ಯಾಸನ ಅವರುವನೇ ಅನುಜ ದುಶ್ಯಾಸನ ಅವರನ್ನು ಒದಿಸದಿರುವನೇ ಈಗಿರುವಲ್ಲಿ ಮಾವ ಸಾಟಿ ಇರುವರಿಗೂ ಎನಗೆ ಸರಿ ಸಾಟಿ ಇರುವರಪೆ ಸಾಟಿ ಇರುವರಿಗೂ ಎನಗೆ ಸರಿ ಸಾಟಿ ಇರುವರಪೆ ಗುರುಕುಲ ಸಿಂ ಆಸನದಿ ಚಲವ ಹಿಡದೆ ಚೌರದಿಯೇ ಕೈಕ ದೊರೆ ಎನಿಸಿ ಮಾಡಿ ಗುರುಕುಲ ಸಿಂ ಆಸನದಿ ಚಲವ ಹಿಡದೆ
ಗೌರದಿಯೇ ಕೈಕ ದೊರೆ ಎನಿಸಿ ಬಾಳು ಸಾಟಿ ಇರುವರಿಗೆ ಎನಗೆ ಸರಿ ಸಾಟಿ ಇರುವರಿಗೆ ಕೇಳಿ ತಾತ ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರಾ? ರಾಜ್ಯಕೋಶಾದಿಗಳನ್ನು ಕಳೆದುಕೊಂಡು ಕಾಡಿನಲ್ಲಿ ಎಟ್ಟೆಗೆಣಸು ತಿಂದು ಜೀವಿಸುತ್ತಿರುವ ಆ ನತದೃಷ್ಟ ಪಾಂಡವರು ಆ ಕೃಷ್ಣನನ್ನೇ ನಂಬಿಕೊಂಡು ನಾಚಿಕೆಯಿಲ್ಲದ ಅರ್ಧ ರಾಜ್ಯವನ್ನು ಕೇಳಿದರಂತೆ. ಅವರಿಗೆ ಎಷ್ಟೊಂದು ಧೈರ್ಯವಿರಬೇಕು ತಾತ? ದುರ್ಯೋಧನ ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಡದಿದ್ದರೆ ಯುದ್ಧವು ಸಿದ್ಧವಲ್ಲವೇ ಕುಮಾರ? ತಾತ ದುರ್ಯೋಧನ ಯುದ್ಧ ಮಾವ ಹೇಳಿದರ ತಾತ, ನಮ್ಮಲ್ಲಿ 11 ಅಕ್ಷರ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಕ್ಕಿದವರು ಮದಿಸಿದ ಆನೆಯ ಪಾದಕ್ಕೆ ಸಿಕ್ಕಿದ ಬಾಳೆಯ ಗೊನೆಯಂತೆ ನುಚ್ಚು ನುಚ್ಚಾಗಿ ಹೋಗುವುದು. ಅದು ನಿಮಗೆ ತಿಳಿಯದೆ ತಾತ? ಸಹೋದರ ದುಶ್ಯಾಸನ ಪಾಂಡವರ ನಡೆಯನ್ನು ಪ್ರಾರಂಭಿಸಲು ಕರ್ಮ ಉಪದೇಶಕರು ಯಾರು? ನೆಚ್ಚಿನ ಬಾಣಕ್ಕೆ ಬೆಚ್ಚಿ ಬೀಳದವರನ್ನು 6 ಅಚ್ಚಿನಿಂದ ಚುಚ್ಚಿ ನುಚ್ಚು ನೂರಾಗಿಸಿ ಎದುರಾಳಿಗಳ ಚಿರಗಳನ್ನು ತಂದೊಪ್ಪಿಸಲು ಸದಾ ಸಿದ್ಧನಾಗಿರುವ ಈ ನಮ್ಮ ಅಂಗಾಧಿಪತಿಯಾದ ಕಣ್ಣನಿಲ್ವೇನೋ? ಬಲೆ ಬಲೆ ದುಶ್ಯಾಸನ. ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಲ್ಲಿ ಆ ವಿಚಾರ ನನಗೇತಕ್ಕೆ? ಸಮಾಚಾರವೇನು? ಯಾರು? ಪುರುಷೋತ್ತಮರು ಬರುತ್ತಾರೆ. ಯಾರು ಬರಲಿ, ಬಹಳ ಸಂತೋಷ. ಯಾರು ಯಾರು ಪುರುಷೋತ್ತಮ? ರಾಜಾದಿರಾಜ ರಕ್ತ ಸಿಂಹಾಸನೇಶ್ವರ ಕುರು ಸಾರ್ವಭೌಮ ಜಲದಂಕಮಲ್ಲ ಈ ದುರ್ಯೋಧನನಿರಬಲ್ಲಿ ಆ ಗೊಲ್ಲನು ಪುರುಷೋತ್ತಮನೇ. ಚಿಚಿ, ನೇರವಾಗಿ ನನ್ನರ ಮನೆಗೆ ಬಾರದೆ ಅವನ ಹುಟ್ಟುಗಳ ಅನುಸಾರಕವಾಗಿ ಈ ದರಿದ್ರನ ಇದರನ್ನು ಮುರುಕು ಜೋಪ್ರಿಯನ್ನು ಆಚರಿಸಿರುವಂತೆ ಅವನಿಗೆ ಎಲ್ಲಿಂದ ಬರಬೇಕಾ ರಾಜ್ಯ ಮರ್ಯಾದೆ? ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮನು ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಬರುತ್ತಿರುವರಲ್ಲದೆ ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ. ಇದರ ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ನಿನ್ನಿಂದ ನಾನು ತಿಳಿದುಕೊಳ್ಳಬೇಕಾಗಿಲ್ಲ. ಸಾಕು, ಸುಮ್ಮನೆ ಕುಳಿತುಕೋ. ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯವೋ ಅಧೀನವೋ? ಸರ್ವರು ನ್ಯಾಯಕ್ಕೆ ಅಧೀನರು. ಶ್ರೀಕೃಷ್ಣ ಪರಮಾತ್ಮನ ಕೃಪೆಯೊಂದಿದ್ದರೆ ಸಾಕು. ಸುಯೋಧನ, ಸಹೋದರ ದುಶ್ಯಾಸನ, ಸುಮ್ಮನಿದ್ದರೆ ಮಾತು ಮಾತಿಗೂ ಹಲ್ಲಿಯಂತೆ ಅಪಶಕನ ನುಡಿಸುತ್ತಿರುವನು. ಇವನನ್ನು ರಾಜ್ಯಸಭೆಯಿಂದ ಹೊರದೂಡು. ಸಭೆಯಿಂದ ಆಚೆಗೆ ತೊಲಗು. ಸುಯೋಧನ, ನನ್ನನ್ನೇ ರಾಜ್ಯಸಭೆಯಿಂದ ಆಚೆಗೆ ನೂಕುವಷ್ಟು ಶಕ್ತಿ ಬಂದಿದೆ. ಹಿಂದೆ ದ್ರೌಪದಿಯ ವಸ್ತ್ರಾಭರಣ ಕಾಲದಲ್ಲಿ ಆ ಭೀಮಸೇನನು ತನ್ನ ಗದೆಯಿಂದ ನಿನ್ನ ತೊಡೆಯನ್ನು ಪ್ರಹರಿಸಿ ಕೊಲ್ಲುವಾಗ ಅದನ್ನು ತಡೆಯಬೇಕೆಂದು ಸಂರಕ್ಷಿಸಿಕೊಂಡಿದ್ದ ಈ ಬಿಲ್ಲನ್ನು ಈಗಲೇ ಪ್ರಮಾದವಾಯಿತು. ಪೂಜ್ಯರಾದ ವಿದುರನ್ನ ಪಾಶ್ಯ ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡಿಯಲ್ಲ ಮಿತ್ರ. ಕರುಣ, ಈ ವಿಧದ ಗೊಡ್ಡು ಬೆದರಿಕೆಗೆ ನೀನು ಎದುರುವೆಯ? ಅಲ್ಲದೆ ಕೇಳು, ಅರಳಿ ಗುರುಳು ಪೆಯನುತ ಶಪಥವನಾಂತೋ ಕರ್ಣ ದುರದೋಳ್ ಪಾರ್ಥನ ತಿರವಂ ತರಿದು ತರಳಿ ಗುರುಳು ಪೆಯನುತ ಶಪಥವನಾಂತೋ ಪರಮಯೇಶ್ವರನ
ಕುವರನಂ ಮೆಚ್ಚಿಸಿ ವರಮಯೇಶ್ವರನ ಕುವರನಂ ಮೆಚ್ಚಿಸಿ ವರಶಾಪವನಂತು ನಿನಗೆ ಸಮಾನರಿರಲಿ ಕರುಣಾ ಕರುಣಾ ಈ ವಿದರನ ಗೊಡ್ಡು ಬೆದರಿಕೆಗೆ ನೀನು ಎದುರುವೆಯಾ? ಅಲ್ಲದೆ ಈ ವಿದರನು ಯಾವ ರಣರಂಗದಲ್ಲಿ ತಾನೆ ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿ ಜಯಿಸಿರುವನು. ಇವನ ಒಂದು ಧನುಸು ಮುರಿದು ಬಿಸಾಡಿದರೆ ಏನಂತೆ? ಇಂಥ ಧನುಸುಗಳು ನನ್ನ ಶಸ್ತ್ರಾಗಾರದಲ್ಲಿ ಸಾವಿರಾರು ಇರುವವು. ಮಿತ್ರ ಕರುಣ, ಆ ಪೀಠವನ್ನು ಅಲಂಕರಿಸು. ಸಹೋದರ, ಈಗ ಎಲ್ಲರೂ ಕೇಳಿರಿ. ದೂತನಾಗಿ ಬರುತ್ತಿರುವ ಕೃಷ್ಣನಿಗೆ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿದೆ ಆದರೆ ಅವರನ್ನು ಈ ರಾಜ್ಯಸಭೆಯಿಂದ ಹೊರದೂಡಲಾಗುವುದು. ಇದು ರಾಜ್ಯಾಜ್ಞೆ. ಎಚ್ಚರ! ಸಹೋದರ ದುಶ್ಯಾಸನ, ಎಲ್ಲಿ ಸೇನಾಧಿಕಾರಿ ಪಟ್ಟಿಯನ್ನು ತಯಾರಿಸಿ ಎಂದು ಹೇಳಿದ್ದರಲ್ಲ, ಅದನ್ನು ತಯಾರಿಸುವೆಯಾ? ಇದು ತೆಗೆದುಕೊಂಡು ಬಾ. ಕೃಷ್ಣನು ಬರುವಾಗ ನಾನು ಇದನ್ನೇ ನೋಡುತ್ತಾ ಕುಳಿತಿರುವೆ. ಶ್ರೀ ಮದಖಂಡ ಭೂಮಂಡ ಮಂಡಲಾಧೀಶ ಪ್ರಮಿತ ಗೋವಿಂದ ರೋಹಿಣಿ ಅಕ್ಷರಿ ಸೈನ್ಯಾಧ್ಯಕ್ಷ ಭೂರಿ ಪ್ರಭಾವ ರಾಗ ಸುಧಾಕರ ಪೂರ್ಣ ಸ್ವರೂಪ ಜೈ ಜೈ ಕೇಶವ ಜೈ ಕೇಶವ ಜೈ ಕೇಶವ. ಬೇಯಿಸ್ಕೊಡೆ. ಭೀಷ್ಮ ದ್ರೋಣಾದಿಗಳು ಎದ್ದು ನಮಸ್ಕರಿಸಿದರು. ಈ ಮದೋನ್ಮತನಾದ ದುರ್ಯೋಧನು ಕಣ್ಣೆತ್ತಿ ಸಹ ನೋಡದೆ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗೆ ಬಂದು ನಮಸ್ಕರಿಸುವಂತೆ ಮಾಡುವನು. ಯೋಗಮಾಯ ಜಾಗೃತಳಾಗು. ರಾಜಾದಿರಾಜನಾದ ನೀನು ನನಗೇ ನಮಸ್ಕರಿಸುವುದೇ? ನಾನೇ ನಿನ್ನೆ ಬಳಿಗೆ ಬರುತ್ತಿದ್ದನಲ್ಲ. ಕೃಷ್ಣ, ನಾನು ನಿನಗೆ ನಮಸ್ಕರಿಸಿದೆ ಎಂದು ಹೆಮ್ಮೆಗೊಳ್ಳಬೇಡ. ನಾನು ನಮಸ್ಕರಿಸಿದ್ದು ಈ ಧರಣಿ ಜಾತಿಗೆ ಅಲ್ಲದೆ. ನೀನು ಬಂದ ಸಮಾಚಾರವೇನು ಕೃಷ್ಣ? ದುರ್ಯೋಧನ, ಭೀಷ್ಮ ದ್ರೋಣಾದಿಗಳನ್ನು ವಿಚಾರಿಸಿಕೊಂಡು ನೀನು ಸಮ್ಮತಿಸುವುದಾದರೆ. ಕೃಷ್ಣ, ಸ್ವಲ್ಪ ತಾಳು. ನೀನು ಎಷ್ಟಾದರೂ ನನ್ನ ಅತಿಥಿಯ? ಇರಬಹುದು. ಶ್ರೀಲೋಲನು ಇರಬಹುದು. ನಾಟ್ಯ ಪ್ರಿಯನು. ಈ ನನ್ನ ಅರಮನೆಯ ನರ್ತವನ್ನು ನೋಡಿಕೊಂಡು ಅನಂತರ ನೀನು ಬಂದ ಸಮಾಚಾರವನ್ನು ತಿಳಿಸುವಂತೆ. ಕೃಷ್ಣ, ಈ ಪೀಠವನ್ನು ಅಲಂಕರಿಸು. ಕರುನಾಡ ಗುರು ರಾಜೇಶ್ವರ ಕರುನಾಡ ಗುರು ರಾಜೇಶ್ವರ ಕುರುವಂಶ ಕುಲ ಜಲ ಮಗುಟೇಶ್ವರಾಧೀರ ಕುರುವಂಶ
ಕುಲತಿಲಕ್ ಮಗುಟೇಶ್ವರಾದಿ ಕರುನಾಡ ಕುರುಭೂ ಪರಜೇಶ್ವರ ಅಲೆ ಅಲೆ ನರ್ತಕಿಯರೇ, ಭಯಂಕರ ರೂಪ ಮನೋಹರ ಚಾಪ ವಿಕಸಿಸು ಸಹೋದರ ದುಶ್ಯಾಸನ, ಮನೋಹರ ಚಾಪ ವಿಕಸಿಸು ಪರಮಾತ್ಮ ಸೋದರ ಮಾವನ ಕೌರವೇಶ್ವರ ಬೇಸು ಕೌರವೇಶ್ವರ ಕೌರವೇಶ್ವರ ಸೋದರ ಮಾವನ ಇಧದಿ ಚತುರ ಮಾವನ ಇದದಿ ಚತುರ ಖಾಂದಾರಿ ದೇವಿಯ ಪ್ರೇಮದ ಕುಂವರ ಖಾಂದಾರಿ ದೇವಿಯ ಪ್ರೇಮದ ಕುಂವರ ಎಲ್ಲವ ಬಲ್ಲವ ಎಲ್ಲವ ಬಲ್ಲವ ಈ ಜಗಬಲ್ಲ ಎಲ್ಲವ ಬಲ್ಲವ ಈ ಜಗ ಬಲ್ಲ ಎಲ್ಲವ ಬಲ್ಲವ ಈ ಜಗ ಮಲ್ಲ 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 ಕರುನಾಡ ಕುರುಭೂ ಪರಜೇಶ್ವರ ಕುರುವಂಶ ಕುಲತಿಲಕ್ ಮಗುಟೇಶ್ವರಾದಿ ಕರುನಾಟ ಕುರುಭೂ ಪರಜೇಶ್ವರ ನೀಲವರ್ಣಧಾರೆ 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 ಕೊಳಲನಾಧದಿ ನಲಿವ ಕೊಳಲನಾಧದಿ ನಲಿವ ಈ ಚೆಲುವ
ಕೋಳಲನಾದದಿ ನಲಿವ ಕೋಳಲನಾದದಿ ನಲಿವ ಶ್ರೀಕೃಷ್ಣ ಮುರಾರಿ ಶ್ರೀಕೃಷ್ಣ ಮುರಾರಿ. ನರ್ತಕಿಯರೇ! ಮತ್ತೊಮ್ಮೆ ಹೇಳಿ. ಕ್ಷಮಿಸಬೇಕು ಪ್ರಭು. Tajam, takajam, takitajam, tadikitaku, 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 tajam, takajam, takitajam, tadikitaku, 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 tajam, takajam, takitajam, tadikitaku, 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 ta. Tadit takan kajem, tajum tari takadit takan kajem, tajum tari takita tadimi takajana takita tadimi takajana. Tadittangan kajem, tajum tari takadittangan kajem, tajum tari tangkir tak. Tadakajeno, rakadimidakajeno, dimidakajeno, dimidakajeno, takita tajana, tatajano, rakita rajano, tatajano, rakita rajano. Tatajano rakadimidakajeno, dimidakajeno, dimidakajeno, takita tajano, tatajano, rakita rajano, tatajano, takadakita triggerdo, takadakita triggerdo. Takadakita triggerdo. Takadakita triggerdo. Takadakita triggerdo. Takadakita triggerdo. 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 Takadimidakajeno, dimidakajeno, dimidakajeno, takudajum tarita, tadikita kuda, odingi, na adongu, radingi, na dongu, tadikina kudajum tarita, tadikita kuda, odingi, na adongu, radingi, na dongu, tadikina kudajum tarita, tadikita kuda, odingi, na adongu, radingi, na dongu, tadikina kudadikina. ಭೀಮನಿಗೆ ಬನೋ ಬಡುವೈರಿ ನಮ್ಮ ಹಾಸಿನ ಒಳ ಗದದಾರಿ ಭೀಮನಿಗೆ ಬನೋ ಬಡುವೈರಿ ನಮ್ಮ ಹಾಸಿನ ಪುರಧರೆಯ ಗದದಾರಿ ಇವನಿಗೆ ಸಾಟಿ ಯಾರಿಯರಿಲ್ಲಿ ಇವನಿಗೆ ಸಾಟಿ ಯಾರಿಯರಿಲ್ಲ ಕುರುವಂಶ ಕುಲತಿಲಕ ಕುರುವಂಶ ಕುಲತಿಲಕ ಮಕುಟೇಶ್ವರಾದಿರ ಕುರುವಂಶ ಕುಲತಿಲಕ ಮಕುಟೇಶ್ವರಾದಿ ಕರುನಾಡ ಗುರು ಭೂಪರಾಜೇಶ್ವರ ಕುರುವಂಶ ಕುಲತಿಲಕ ಮಕುಟೇಶ್ವರಾದಿರ ಕುರುವಂಶ ಕುಲತಿಲಕ ಮಗುಟೇಶ್ವರಾದಿ ಕರುನಾಡ ಗುರು ಭೂಪರಾಜೇಶ್ವರ
ರಾಜೇಶ್ವರ ರಾಜೇಶ್ವರ ಅಲೆ ಅಲೆ ನರ್ತಕಿಯರೇ, ಕೃಷ್ಣ, ಹೇಗಿದೆ ಹೇಗಿದೆ ಈ ಕೌರವೇಶ್ವರನ ವೈಭವ? ವೈಭವವಾಗಿದೆ. ಅದ್ಭುತ ಅದ್ಭುತ. ಪುರಹರಿಯು ಇಲ್ಲಿಗೆ ಬಂದ ವಿಚಾರವನ್ನು ಈಗ ಸಭೆಯಲ್ಲಿ ಪ್ರಸ್ತಾಪಿಸಬಹುದು. ಭೀಷ್ಮ ದ್ರೋಣಾದಿಗಳನ್ನು ವಿಚಾರಿಸಿಕೊಂಡು ಸಮ್ಮತಿಸುವುದಾದರೆ ಕೆಲವು ವಿಚಾರಗಳನ್ನು ಚರ್ಚಿಸಲು ಬಂದನು. ಕೃಷ್ಣ, ಸ್ವಲ್ಪ ತಾಳು. ಈ ರಾಜ್ಯದ ಒಂದು ವಿಚಾರವನ್ನು ಬಿಟ್ಟು ಬೇರೆ ಏನನ್ನಾದರೂ ಹೇಳು, ಅದನ್ನು ನಾನು ನಡೆಸಿಕೊಡುವೆನು. ರಾಜ್ಯದ ವಿಚಾರವಿಲ್ಲದಿದ್ದರೆ ನಾನಿಲ್ಲಿಗೆ ಬರುತ್ತಿರಲಿಲ್ಲ. ಹಾಲಿಪುದೂನಿ ಕುರುಪಿತ ಮಾರಿ ನಂದ ಗೋಪಾಲನ ಅಭಿವಂದನೆಯ ಆಲಿಪುದೂನಿ ಕುರುಪಿತ ಮಾರಿ ನಂದ ಗೋಪಾಲನ ಅಭಿವಂದನೆಯ ಪಾಂಡು ಸೊತರೆನ್ನ ಕಲುಷಿದ ಪರೆಯ ಪಾಂಡು ಸುತರೆನ್ನ ಕಲುಷಿದ ಪರೆಯ ಯುದ್ಧ ಎಂಬುವ ಮಾತು ಕರ್ದಣವೆಂಬುದು. ಯುದ್ಧ ಎಂಬುವ ಮಾತು ಕರ್ದಣವೆಂಬುದು. ಆಲಿಪುರಿನಿ ಗುರುಪಿತ ಮಾರಿ ನಂದ ಗೋಪಾಲನ ಅಭಿವಂದನೆಯ ಶಾಂತಿ ಸಹೋದರ ಸಹನೆಯಿಂದ ಬಾಳಲು ಶಾಂತಿ ಸಹೋದರ ಪೂರ ಶಾಂತಿಯ ನಳಿಸಲು ಶಾಂತಿಯ ಕ್ರೂರ ಸ್ತುತಿಯ ನಳಿಸಲು ಕ್ರಾಂತಿಯ ನಳಿಸಿ ವಿಶ್ವವನ್ನುಳಿಸಲು ಪ್ರಾಂತಿಯ ನಳಿಸಿ ವಿಶ್ವವನ್ನುಳಿಸಲು ಸಂಧಿ ಸಮ್ಮತಿಗಾಗಿ ದೂತನಾಗಿ ಬಂದೆಯ. ಸಂಧಿ ಸಮ್ಮತಿಗಾಗಿ ದೂತನಾಗಿ ಬಂದೆಯ. ಆಲಿಪುರೂನಿ ಗುರುಪಿತ ಮಾರಿ ನಂದ ಗೋಪಾಲನ ಅಭಿವಂದನೆಯ ವಂದನೆಯ ವಂದನೆಯ. ಪರಮ ಪೂಜ್ಯರಾದ ಆಚಾರ್ಯರೇ, ವೃದ್ಧರೇ, ಕೌರವನ ಪಕ್ಷಿಯವರೇ, ಈ ದಿನ ನಾನು ಪಾಂಡವರ ರಾಯಭಾರಿಯಾಗಿ ಬಂದಿದ್ದೇನೆ. ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮಗಳ ಮುಂದಿಡುವುದೇ ನನ್ನ ಅಭಿಮತ. ಕುರು ಪಾಂಡವರ ರಾಜ ಕಾರ್ಯವ್ಯವಸ್ಥೆಗಿಂದು ನಿರ್ದೇಶಿಸಬೇಕಾಗಿರುವುದಿಲ್ಲ. ನಾನು ನೀಡುವ ಪ್ರಶ್ನೆಗಳನ್ನು ಅನುಗ್ರಹಿಸಿ ಗಮನಿಸಬೇಕಾಗಿ ಬೇಡುತ್ತೇನೆ. ಈ ವಿಷಯದಲ್ಲಿ ಅಸಂಬದ್ಧ ಫಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ
ತೀರ್ಪು ನೀಡಬೇಕಾಗಿದೆ. ಈ ರೀತಿ ಆಗದಿದ್ದರೆ ಮುಂದೆ ಆಗುವ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗುವಿರಿ. ಈಗ ಕೇಳಿರಿ, ಸಮಗ್ರವಾದ ಈ ಭಾರತ ಭೂಮಿಯನ್ನು ಶಾಂತಿ ಅಮೃತ ಧಾರೆಯಿಂದ ಅಭಿಷೇಕ ಮಾಡುವರು, ಇಲ್ಲ ಭಯಂಕರ ರಕ್ತದ ಕ್ರಾಂತಿಯಿಂದ ಈ ಭಾರತ ಭೂಮಿಯನ್ನು ತೊಯಿಸುವರು. ಎರಡರಲ್ಲಿ ಒಂದು ಪ್ರಶ್ನೆಯು ಹಿಂದೆ ಈ ಸಭೆಯಲ್ಲಿ ಆಗುತ್ತದೆ. ಮಿತ್ರರೇ, ಮುಖ್ಯ ವಿಷಯಕ್ಕೆ ಬರುತ್ತೇನೆ. ಕಪಟದೂತದಲ್ಲಿ ಪರಾಜಿತರಾದ ಮೇಲೆ ಧರ್ಮಶೀಲರು ಸತ್ಯವಂತರಾದ ಪಾಂಡವರು ವನವಾಸ ಅಜ್ಞಾತವಾಸಗಳನ್ನು ಮುಗಿಸಿಕೊಂಡು ಹಿಂದಿರುಗಿದಲ್ಲವೇ ಅವರು ನನ್ನೊಡನೆ ಈ ರೀತಿ ಸಂದೇಶವನ್ನು ಕಳಿಸಿದ್ದಾರೆ. ಏನಂದು ಕೃಷ್ಣ? ಹಿಂದೆ ವಾಗ್ದಾನ ಮಾಡಿದಂತೆ ನಮಗೆ ಅರ್ಧ ರಾಜ್ಯವನ್ನು ಕೊಡಿ. ಸಭಾಸದರೇ, ಪಾಂಡವರ ಈ ವಿಜಯ ವಚಗಳನ್ನು ಕೇಳಿದ್ದೀರಾ? ಬಾಲ್ಯದಿಂದ ನೀವು ಅವರ ಮೇಲೆ ತೋರ್ತಿದ್ದ ವೈರಾಗ್ಯವನ್ನು ಮರೆಯಲು ಸಿದ್ಧರಾಗಿದ್ದಾರೆ. ವಿಷಪಾರ್ಶನ, ಸರ್ಪಬಂಧನ, ದ್ರೌಪದಿಗೆ ವಸ್ತ್ರಾಭರಣ, ಈ ಮಹಾ ವಿಷಯಗಳನ್ನು ಮನ್ನಿಸಿ ತಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ನಿಮ್ಮಲ್ಲಿ ಬೇಡುತ್ತಿರುವಾಗ ಈ ವಿಷಯವನ್ನು ಬೇಡುತ್ತಿರುವಾಗ ಶಾಂತಿ ಸಮಾಧಾನಗಳಿಗೆ ಪ್ರಯತ್ನಿಸಿರಿ. ಧೃತರಾಷ್ಟ್ರ ನೀನು ನಿನ್ನ ಪುತ್ರರನ್ನು ಸ್ವೇಚ್ಛಾಚಾರಗಳಿಗೆ ಬಿಟ್ಟಂತೆ ಮುಂದೆಯೂ ಬಿಡುವುದಾದರೆ ಅಪಾರ ದುಃಖಕ್ಕೆ ಈಡಾಗಿವೆ. ಕಣ್ಣೀರು ಕಾವಲಿಯಾಗಿ ಹರಿಯಲು ಅವಕಾಶ ಮಾಡಿಕೊಡಬೇಡ. ಕೌರವರಂತೆ ಪಾಂಡವರು ನಿನ್ನ ಮಕ್ಕಳಲ್ಲವೇ? ಪಾಂಡುರಾಜನು ಋತುವಾದ ಬಳಿಕ ಆ ಮಕ್ಕಳು ನಿನ್ನ ತೊಡೆಯ ಮೇಲೆ ಬೆಳೆದರಲ್ಲವೇ? ಆ ಮಕ್ಕಳಿಗೆ ಆಶ್ರಯ ಕೊಡುವಂತೆ ನಿನ್ನಲ್ಲಿ ಬೇಡುತ್ತೇನೆ. ಪ್ರಜ್ಞರಾದ ನಿಮ್ಮಗಳಿಗೆ ಇದಕ್ಕಿಂತ ಹೆಚ್ಚಿಗೆ ಹೇಳಲು ಅವಕಾಶವಿಲ್ಲ. ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದೆ ವಿಚಾರಗಳು, ಅವಿಚಾರಗಳು, ಕರ್ತವ್ಯಗಳು, ಅಕರ್ತವ್ಯಗಳನ್ನು ನಿರ್ಣಯಿಸುವುದು ನಿಮ್ಮ ಎಲ್ಲರಿಗೂ ಸೇರಿದೆ. ತಾತ ಒಂದು ವರ್ಷ ಡ್ರಾಪ್ ಆಗ್ಬಿಟ್ಟು ಏತಕ್ಕೆ ಅನುಜರೋ ಬಿಡು ಪಂತ ಏತಕ್ಕೆ ಅನುಜರೋ ಬಿಡು ಪಂತ ಸಲ್ಲದು ವೈರ ಸಾಧಿಸದಿರು ಚಲ ವೈರ ಸಾಧಿಸದಿರು ಚಲ. ಕುಮಾರ ದುರ್ಯೋಧನ, ತಾತ ಸ್ಥಿರವಲ್ಲ ವೈಭವ ಅಸ್ಥಿರ ವಿರಾಜ ಸ್ಥಿರವಲ್ಲ ವೈಭವ ಅಸ್ಥಿರ ವಿರಾಜ ದುರುಳರ ಬೋಧೆಗೆ ದುರ್ಯೋಧನ, ತಾತ ದುರುಳರ ಬೋಧೆಗೆ ಕಿವಿ ಕೊಡೋಕೆ ಜಗವನ್ನು ಪಾಲಿಸೋ ಧರ್ಮವ ಮನದಿರಿಸೋ. ದುರ್ಯೋಧನ, ತಾತ ಜಗವನ್ನು ಪಾಲಿಸೋ ಧರ್ಮವ ಮನದಿರಿಸೋ. ಏತಕ್ಕೆ ಅನುಜರೋ ಬಿಡು ಪಂತ ಬಿಡು ಪಂತ ಬಿಡು ಪಂತ. ಧೃತರಾಷ್ಟ್ರ, ಪ್ರಿಯಪುತ್ರರೇ, ಸಭಾಸದರೇ, ಶ್ರೀಕೃಷ್ಣನು ನಿಮ್ಮ ಮುಂದೆ ನಿರೂಪಿಸಿದ ರಾಜಕಾರ್ಯವನ್ನು ನೀವೆಲ್ಲರೂ ಕೇಳಿದಿರಲ್ಲವೇ? ನೀವು ಈ ಸಲಹೆಗಳನ್ನು ಮನ್ನಿಸಿ ಅದರಂತೆ ನಡೆಯುತ್ತೀರಿ ಎಂದು ನಾನು ಭಾವಿಸಿದ್ದೇನೆ. ಕುಮಾರ ದುರ್ಯೋಧನ, ಶಾಂತಿ ಸಂಧಾನದ ಸುಸಮಯವನ್ನು ನಾವು ವ್ಯರ್ಥಗೊಳಿಸುವುದರಿಂದ ಮುಂದೆ ಅಮೃತವು ವಿಷವಾಗುವುದು. ಕುಮಾರ ದುರ್ಯೋಧನ, ನೀನು ಪಾಂಡವರೊಡನೆ ದುರಾಭಿಮಾನವನ್ನು ಬಿಟ್ಟು ಶ್ರೀಕೃಷ್ಣನು ಹೇಳಿದಂತೆ ಅವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರೊಡನೆ ಸುಖ ಸಂತೋಷದಿಂದ ಬಾಳು ಕುಮಾರ. ಇದೇ ನನ್ನ
ಉದ್ದೇಶ? ತಾತ ಕುಮಾರ ದುರ್ಯೋಧನ, ಆಚಾರ್ಯರೇ, ವರಸತ್ಯ ಧರ್ಮದಿಮ್ಮೆರೆವ ಸಹೋದರರೇ, ವರಸತ್ಯ ಧರ್ಮದಿಮ್ಮೆರೆವ ಸಹೋದರರೇ, ಅನುಯಾಯದಿ ಪೊರೆವುದನು ಮರೆಯದಿರಿ ನೀವು, ಅನುಯಾಯದಿ ಪೊರೆವುದನು ಮರೆಯದಿರಿ ನೀವು, ಹಿತಕರನ ವಂಶಕ್ರಮಣದೋಳ್ ಮಲಿನವಾದಿರ್ಪ ಕಳಂಕವಾ ಎಸಗದಿರು ಕುರುಪತಿಯೇ, ಧರಣಿ ಪಾಲಕನೆಂಬ ದುರಭಿಮಾನವ ತೊರೆದು ರಾರಾಜಿಸು ಭರತ ಕಂಡದೋ, ರಾರಾಜಿಸು ಭರತ ಕಂಡದೋ, ಕೀರ್ತಿದಾಮನೆನಿಸು ಗೌರವೇಶ್ವರ, ಆಚಾರ್ಯರೇ. ದುರ್ಯೋಧನ, ಬೇಡ ಕೌರವ ಯುದ್ಧ ಸಮ್ಮತವಲ್ಲ, ಸಹೋದರ ದುಶ್ಯಾಸನ, ಬೇಡ ಕೌರವ ಯುದ್ಧ ಸಮ್ಮತವಲ್ಲ, ಸಕಲವು ಹಾನಿ ಸಮರದಲ್ಲಿ ಕೇಳೋ, ಪಾಂಡವರು ನೀವು ಸೋದರರಲ್ಲವೇ? ದುರ್ಯೋಧನ, ಆಚಾರ್ಯರೇ, ಪಾಂಡವರು ನೀವು ಸೋದರರಲ್ಲವೇ? ಮಾವ ಪಾಂಡವರು ನೀವು ಸೋದರರಲ್ಲವೇ? ಸಮರದಲ್ಲಿಲ್ಲುವುದು ಉಚಿತವೇ? ದುರ್ಯೋಧನ, ಆಚಾರ್ಯರೇ, ಸಮರದಲ್ಲಿಲ್ಲುವುದು ಉಚಿತವೇ? ಬೇಡ ಕೌರವ ಯುದ್ಧ ಸಮ್ಮತವಲ್ಲ, ಸಕಲವು ಹಾನಿ ಸಮರದಲ್ಲಿ ಕೇಳೋ, ಕೃಷ್ಣ ಸರಸಿಜಾಕ್ಷಣ ಹಿತ ನುಡಿಗಾಲಿಸಿ. ದುರ್ಯೋಧನ, ಆಚಾರ್ಯರೇ, ಸರಸಿಜಾಕ್ಷಣ ಹಿತ ನುಡಿಗಾಲಿಸಿ. ಸರಸಿಜಾಕ್ಷಣ ಹಿತ ನುಡಿಗಾಲಿಸಿ. ಕೃಷ್ಣ ಕೃಷ್ಣ ದುರ್ಯೋಧನ, ಆಚಾರ್ಯರೇ, ಸರಸಿಜಾಕ್ಷಣ ಹಿತ ನುಡಿಗಾಲಿಸಿ. ಸರಸಿಜಾಕ್ಷಣ ಹಿತ ನುಡಿಗಾಲಿಸಿ. ಸಂಧಿಗೆ ಸಮ್ಮ
ಸಮ್ಮತಿಸಿ ಸೌಖ್ಯದಿ ಬಾಳಿ. ಸಂಧಿಗೆ ಸಮ್ಮತಿಸಿ ಸೌಖ್ಯದಿ ಬಾಳಿ. ಬೇಡ ಕೌರವ ಯುದ್ಧ ಸಮ್ಮತವಲ್ಲ ಸಕಲವು ಹಾನಿ ಸಮರದೊಳ್ ಕೇಳೋ. ಕೌರವ ಕೌರವ ದುರ್ಯೋಧನ, ಹಿರಿಯರಾದ ಭೀಷ್ಮರ ಮಾತು ಉಚಿತ. ದುರ್ಯೋಧನ, ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸುಖ ಶಾಂತಿಯಿಂದ ಬಾಳುವುದನ್ನು ಕಲಿ. ನಿನ್ನ ಗುರುಗಳಾದ ಈ ದ್ರೋಣನ ಸಲಹೆ ಇದು. ಆಚಾರ್ಯರೇ, ವತ್ಸ ದುರ್ಯೋಧನ, ದುರ್ಯೋಧನ ದುರಿತವನಿ ಆಲುಸುದಿ ದುಡು ಕದಿರೈ ವರ ತಂದೆ ದುಡು ಕದಿರೈ ವರ ದುರ್ಯೋಧನ ದುರಿತವನಿ ದುಡು ಕದಿರೈ ವರ ದುರ್ಯೋಧನ ತಂದೆ ನೀರನು ನೀನು ಕಾರುಣಿಗೋಡೆಯನು ಸಾಧಿಸಿ ಹಠವ ಬಳಲುವುದೇ ಕುಮಾರ. ದುರ್ಯೋಧನ ಸಾಧಿಸಿ ಹಠವ ಬಳಲುವುದೇಕೆ ದುಡು ಕದಿರೈ ವರ ದುರ್ಯೋಧನ ಹಿತವನಿ ದುಡು ಕದಿರೈ ವರ ದುರ್ಯೋಧನ ದುರ್ಯೋಧನ ಸೋದರರೊಳಗೆ ಹಗೆತನವೇ
ದುರ್ಯೋಧನ ಸೋದರರೊಳೆ ಮಗೆ ಹಗೆತನವೇಕೆ ನಾಳೆ ಹೊರಗೆ ಭ್ರಾಂತಿ ಮಾಡುವುದೇಕೆ ಕುಮಾರ ದುರ್ಯೋಧನ ನಾಳೆ ಹೋಗುವ ಜಗಕ್ಕೆ ಭ್ರಾಂತಿ ಪಡುವುದೇಕೆ ಸೋದರ ಸಗೆತನ ನೀಗಿನಿ ಬಾ ಸೋದರ ಸಗೆತನ ನೀಗಿನಿ ಬಾ ದುಡುಕದಿರೈ ಕುವರ ದುರ್ಯೋಧನ ದುರಿತವನಿ ದುಡುಕದಿರೈ ಕುವರ ಕುವರ ವತ್ಸ ದುರ್ಯೋಧನ ಶ್ರೀಕೃಷ್ಣನ ಸಂದೇಶವು ಪಿತಾಮಹ ಭೀಷ್ಮರ ಉದ್ದೇಶವು ನನ್ನ ಆದೇಶವು ಒಂದೇ ಆಗಿರುವುದು ಇನ್ನಾದರೂ ಈ ಯುದ್ಧದ ಚಿಂತೆಯನ್ನು ಬಿಟ್ಟು ಈ ನಿನ್ನ ವೃದ್ಧ ಜನನಿ ಜನಕನಿಗೆ ಸಂತೋಷವನ್ನುಂಟು ಮಾಡು ಒಂದು ಬಾಂಧವರ ರಕ್ತಪಾತದಿಂದ ಈ ಭರತ ಭೂಮಿಯನ್ನು ಅರಾಜಕವಾಗಿ ಮಾಡಬೇಡ ಕುಮಾರ ಅರಾಜಕವಾಗಿ ಮಾಡು ಚೆನ್ನಾಗಿ ವಿಚಾರ ಮಾಡು ದುರ್ಬೋಧನೆಗೆ ಕಿವಿಗೊಡಬೇಡ ಆ ಪಾಂಡವರು ನಿನಗೆ ಸಹೋದರರಲ್ಲವೇ ಯಾರು ಚಿಕ್ಕಪ್ಪ ಈ ದಾಸಿ ಪುತ್ರನು ನನಗೆ ಉಪದೇಶ ಮಾಡುವರಲ್ಲಿ ನೀನು ಒಬ್ಬನು ನಡೆಯಲಿ ನಡೆಯಲಿ ನಿನ್ನ ಅರಣ್ಯ ರೋದನೆ. ದುರ್ಯೋಧನ, ನನ್ನ ರೋದನವು ಅರಣ್ಯ ರೋದನವೇ. ಹಿರಿಯರು ನಿನಗೆ ಬುದ್ಧಿ ಮಾತನ್ನು ಹೇಳಬಾರದೆಂದು ಹಿರಿಯರು ಹೇಳಿರುವರು. ಆದರೂ ಏನು ಮಾಡಲಿ, ಕಷ್ಟ ಕಾಲದಲ್ಲಿ ಬುದ್ಧಿ ಮಾತುಗಳನ್ನು ಹೇಳದಿದ್ದರೆ ನಮಗೆ ಕಷ್ಟವು ಬಂದೊದಗುವುದು. ಸುಯೋಧನ, ನಿನ್ನ ರಾಜಮದದಿಂದ ನಿನ್ನ ಕಣ್ಗಳು ಮುಚ್ಚಿರುವವು, ಅಧಿಕಾರ ಮದದಿಂದ ಕಿವಿಗಳು ಮುಚ್ಚಿರುವವು. ಭೀಷ್ಮರ ಸಲಹೆಯಂತೆ, ದ್ರೋಣಾಚಾರ್ಯರ ಮಾತಿನಂತೆ, ಶ್ರೀಕೃಷ್ಣ ಪರಮಾತ್ಮನ ಸಲಹೆಯಂತೆ ಆ ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸುಖಿಯಾಗಿ ಬಾಳು ಕುಮಾರ. ಈ ನೀತಿಯನ್ನು ಆ ಪಾಂಡವರಿಗೆ ಹೇಳಿಲ್ಲಬೇಕೆ? ಸಾಕು, ಸುಮ್ಮನೆ ಕುಳಿತುಕೋ. ಕೃಷ್ಣನಿಗಾಗಲಿ ನನ್ನ ತಂದೆಗಾಗಲಿ ನನ್ನೊಪ್ಪದಲ್ಲಿ ಮಾತ್ರ ದೋಷ ಕಾಣುತ್ತಿರುವುದೇ? ಆ ಪಾಂಡವರೇನು ನಿರ್ದೋಷಿಗಳಲ್ಲವೇ? ಕುಂತಿಪುತ್ರ ಪಕ್ಷಪಾತಿಯಾದ ನೀನು ನಿನ್ನ ಸ್ವಭಾವಕ್ಕೆ ಸರಿಯಾದದನ್ನೇ ನುಡಿದಿರುವೆ. ಕೃಷ್ಣ, ಮಹಾನ್ ಭಾವನಾದ ನೀನು ನಿನ್ನ ದೌತ್ಯವನ್ನು ಶ್ಲಾಘನೀಯಾಗಿ ನೀನು ಮುಗಿಸಿದೆ. ಆದರೆ ನಿನ್ನ ಮರುಳು ಮಾತಿಗೆ ಒಳಂಬಡುವ ಬುದ್ಧಿಹೀನನು ಈ ದುರ್ಯೋಧನನಲ್ಲ. ಇದು ಶುದ್ಧ ಕ್ಷತ್ರಿಯನ ರಕ್ತ, ಸ್ವಾಭಿಮಾನ ಶೂನ್ಯತೆಯ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ನಿನ್ನ ದುರಂಕಾರದ, ದುರಾಶಯದ, ದುರಭಿಮಾನದ ದುಸ್ಸಾಹಸ ಯೋಚಿಸು ಕೌರವೇಶ್ವರ.
ನಾನಿದನ್ನು ಮೊದಲೇ ಬಲ್ಲೆನು. ಏನು ಹೇಳಿದೆ? ನಮ್ಮದು ದುರಹಂಕಾರದ, ದುಸ್ಸಾಹಸದ, ದುರಾಶಯದ, ದುರಭಿಮಾನವೇ. ಬಹಳ ಚೆನ್ನಾಗಿ ಹೇಳಿದೆ. ಹಾಗಾದರೆ ಕೇಳು, ಈ ಗೌರವವನ್ನು ಸದೆ ಬಡಿಬೇಕೆಂದ ಆ ನಿನ್ನ ಭೀಮ ಅದು ದುರಹಂಕಾರ. ಲೋಕೈಕ ವೀರನಾದ ಈ ನನ್ನ ಕರುಣನ್ನು ವಧಿಸಬೇಕೆಂದರಲ್ಲವೇ ಆ ನಿನ್ನ ಪಾರ್ಥ ಅದು ದುರಹಂಕಾರ. ಅಭಿಮಾನ್ಯ ಶೂನ್ಯತೆಯಿಂದ ನಿನ್ನಂತ ಕಬಡ್ಡಿಯ ದೇಹವನ್ನು ಬೆಳೆಸಿದರಲ್ಲವೇ ಆ ನಿನ್ನ ಪಾಂಡವರು ಅದು ದುರಾಶ್ರಯ. ದುಶ್ಯಾಸನನ್ನು, ದುರ್ಯೋಧನನ್ನು ಕುರಿಗೈದು ಭಾರತ ಖಂಡದಲ್ಲಿ ತಮ್ಮ ಧ್ವಜ ಪತಾಕಿಯನ್ನು ಆರಿಸುವ ಯೋಜನೆಯನ್ನು ಮಾಡುತ್ತಿರಲ್ಲವೇ ಆ ನಿನ್ನ ಪಾಂಡವರು ಅದು ದುರಾಶ್ರಯ. ನಾವು ಸಮರ್ಥರು, ಜಯಶೀಲರು ಎಂದು ಹೆಮ್ಮೆ ಕೊಚ್ಚಿಕೊಳ್ಳುತ್ತಿರುವವರೇ ಆ ನಿನ್ನ ಪಾಂಡವರು ಅದು ದುರಾಶ್ರಯ. ಕೃಷ್ಣ, ನೀವು ಯಾರೇ ಏನೇ ಹೇಳಿದರು ಈ ದುರ್ಯೋಧನನು ನಿರ್ಧಾರವು ಚಲಿಸಲಾರದು. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ ಕೃಷ್ಣ, ಪ್ರಯೋಜನವಿಲ್ಲ. ಅಣ್ಣ, ದುರಾತ್ಮಕರ ದುದೇಶಿಗಳು ಮಧವ ಮರಿವೆ ನೀಕ್ಷಣ. ದುರಾತ್ಮಕರ ದುದೇಶಿಗಳ ಮಧವ ಮರಿವೆ ನೀಕ್ಷಣ, ಮಧವ ಮರಿವೆ ನೀಕ್ಷಣ, ಮಧವ ಮರಿವೆ ನೀಕ್ಷಣ. ಪಂಡರಂ ಭೇದಿಸಿ ಛಲವ ಬೀಸಿ ಬರುವೆನು, ಪಂಡರಂ ಭೇದಿಸಿ ಛಲವ ಬೀಸಿ ಬರುವೆನು. ಮದದಿ ಮೆರವಾದ ಮರನ್ನು ಶಿರವ ಕಡಿದು ಬರುವೆನು, ಶಿರವ ಕಡಿದು ಬರುವೆನು, ಶಿರವ ಕಡಿದು ಬರುವೆನು, ಶಿರವ ಕಡಿದು ಬರುವೆನು, ಶಿರವ ಕಡಿದು ಬರುವೆನು. ಅಣ್ಣನ ಮಾತುಗಳು ನನಗೊಬ್ಬತು. ಈ ಕುರುಸವದ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪಚಾಲೆಯು ಎಂತ ಯುದ್ಧ ಬಿರ್ಮದಗಳು ಸಂದರ್ಭ. ಕೃಷ್ಣ, ಇನ್ನು ನೀನು ಬಂದ ದಾರಿಯನ್ನು ಹಿಡಿದು ಒಳ್ಳೆಯದು, ಇನ್ನು ನೀನು ಬಂದ ದಾರಿಯನ್ನು ಹಿಡಿಯುವುದು ಒಳ್ಳೆಯದು. ಭಲೆ ಭಲೆ ದುಶ್ಯಾಸನ. ಪಡ ಪಡ ನೀ ನುಡಿಯಬೇಡ ನುಡಿಯ ಸೈಪಿ ನಾನು ಕೃಷ್ಣ. ಪಡ ಪಡ ನೀ ನುಡಿಯಬೇಡ ನುಡಿಯ ಸೈಪಿ ನಾನು. ಅದ ಮನೆ ನಿನ್ನಯ ಮದವನ್ನು ಮುರಿವೆ, ಅದ ಮನೆ ನಿನ್ನಯ ಮದವನ್ನು ಮುರಿವೆ, ದುರುಳ ಪಾಂಡವರ ಶಿರವ ಕಡಿವೆ. ಕೃಷ್ಣ, ಭಲೆ ಭಲೆ ಸೈಂಧವ. ದುರುಳ ಪಾಂಡವರ ಶಿರವ ಕಡಿವೆ. ಸುಮ್ಮನೆ ಏತಕ್ಕೆ ಬೊಗಳುತ್ತಲಿರುವೆ, ಸುಮ್ಮನೆ ಏತಕ್ಕೆ ಬೊಗಳುತ್ತಲಿರುವೆ, ಸುಮ್ಮನೆ ಏತಕ್ಕೆ ಬೊಗಳುತ್ತಲಿರುವೆ. ಪಡ ಪಡ ನೀ ನುಡಿಯಬೇಡ ನುಡಿಯ ಸೈಪಿ ನಾನು ಕೃಷ್ಣ. ಬಾಹುಬಲ ನಿಧದಿಂ ಚಲದೋಳ್ ಮೆರವೆ ಕೃಷ್ಣ. ಬಾಹುಬಲ ನಿಧದಿಂ ಚಲದೋಳ್ ಮೆರವೆ, ದುರಾದ್ರೋಹಿಗಳ ಕೈ ಸೆರೆ ಹಿಡಿವೆ, ದುರಾದ್ರೋಹಿಗಳ ಕೈ ಸೆರೆ ಹಿಡಿವೆ. ಮೊದಲ ತಿಳಿಯದೆ ಕೆಣಕುವೆ ಮರುಳಿ, ಅರಿಯದೆ ತಿಳಿಯದೆ ಕೆಣಕುವೆ ಮರುಳೆ, ಅರಿಯದೆ ತಿಳಿಯದೆ ಕೆಣಕುವೆ ಮರುಳೆ. ಪಡ ಪಡ ನೀ ನುಡಿಯಬೇಡ ನುಡಿಯ ಸೈಪಿ ನಾನು ಕೃಷ್ಣ. ದುರ್ಯೋಧನ, ಆ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡಬೇಡ. ಹಿಂದೆ ಯುದ್ಧದ ಕಾಲದಲ್ಲಿ ಆ ಪಾಂಡವರಿಗೆ ಈ ನನ್ನ ಗದೆ ತಕ್ಕ ಪಾಠವನ್ನು ಕಲಿಸಿದ್ದೆ. ಕೃಷ್ಣ, ಹೊರಟು ಹೋಗು, ಇಲ್ಲವಾದರೆ ಈ ನನ್ನ ಗದೆಯಿಂದ. ಶಾಂತನಾಗು. ದುರ್ಯೋಧನ ದುಶಾಸನರ ಅಭಿಮತವೇ ನನ್ನ ಅಭಿಮತ. ಅರ್ಜುನನ ಮೇಲಿನ ನನ್ನ ಹಾಗೆ ತೀರದ ಹೊರತಾಗಿ ಈ ರಾಧೇನಿಗೆ ಸ್ಥಾನವು ರುಚಿಸುವುದಿಲ್ಲ. ರಾಜೇಂದ್ರ,
ಈ ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಅಪೇಕ್ಷಿಸುವುದು ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದು, ನಮ್ಮಂಥ ಕ್ಷತ್ರಿಯ ವೀರರಿಗಲ್ಲ. ಕರ್ಣ, ನೀನು ಅವರಂತೆ ಮಾತನಾಡುವೆಯಾ? ಅರ್ಜುನನ ವೈಯಕ್ತಿಕ ವೈರತ್ವಕ್ಕೆ ಕ್ಷತ್ರಿಯ ಕುಲವನ್ನೇ ನಾಶ ಮಾಡಲು ಹೊರಟಿರುವೆಯಾ? ಇದು ನಿನ್ನ ಧರ್ಮವೇ? ಧರ್ಮದ ಬಗ್ಗೆ ಮಾತನಾಡುವೆಯಾ ಜನಾರ್ದನ? ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ ದೂತನಾದರೂ ಏಕ ದಾಸನಾದೆ. ಹಿತವ ಬಯಸಿ ಮನದೊಳಗೆ ಫಲಿಸುವುದೇ, ಹಿತವ ಬಯಸಿ ಮನದೊಳಗೆ ಫಲಿಸುವುದೇ ಮುನ್ನ ಬರುವುದು ವೀರ ಸಮರ. ಕೃಷ್ಣ ಕರ್ಣ, ಸಲ್ಲದು ನಿನಗೆ ಮಾಧವನೇ ಎಲ್ಲ ವಿಷಯವ ಬಲ್ಲವನೇ. ಸಲ್ಲದು ನಿನಗೆ ಮಾಧವನೇ ಮಾಧವನೇ. ಕೃಷ್ಣ ಕರ್ಣ, ದುರದಿರು ನಲ್ಲರ ಧೀರನು ನಾನೆನಿಸೆ. ದುರದಿರು ನಲ್ಲರ ಧೀರನು ನಾನೆನಿಸಿ ವೈರಿ ಪಾತನ ಸಿರಾತರಿದೆನು. ಮಾಧವನೇ ಎಲ್ಲ ವಿಷಯವ ಬಲ್ಲವನೇ. ಸಲ್ಲದು ನಿನಗೆ ಮಾಧವನೇ ಮಾಧವನೇ. ಕೃಷ್ಣ ಕರ್ಣ, ನ್ಯಾಯವಿಲ್ಲದೆ ರಾಜಕ ಪಡೆಯುವ ನ್ಯಾಯವಿಲ್ಲದೆ ರಾಜಕ ಪಡೆಯುವ ಕಾಪಟ ನಾಟಕದ ಪಾತ್ರ ಬೇಡ. ಭಲೆ ಭಲೆ ಕರ್ಣ. ಕಾಪಟ ನಾಟಕದ ಪಾತ್ರ ಬೇಡ. ಹಠವಂತರು ನಾವು ದಿಢವಿದು ಕೇಳ. ಅವನೇ ಸಲ್ಲದು ನಿನಗೆ ಮಾಧವನೇ ಮಾಧವನೇ. ಕೃಷ್ಣ, ನಿನ್ನ ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಬೇಡುವುದಕ್ಕೆ ಬಂದೆಯಲ್ಲವೇ? ಯದುಪತಿ, ಆ ನಿನ್ನ ಧರ್ಮಕ್ಕಿಂತ ಈ ನನ್ನ ಸ್ವಾಮಿಗಾಗಿ ತನುಮನವನ್ನು ಅರ್ಪಿಸುವ ಈ ನಮ್ಮ ಧರ್ಮವೇ ಮೇರು. ಯದುಪತಿ, ಈ ನಿಮ್ಮ ಕೃತಿಮ ಸಂಧಾನಕ್ಕೆ ನಾವುಗಳು ಯಾರು ಖಂಡಿತವಾಗಿಯೂ ಒಪ್ಪಲ್ಲ, ಒಪ್ಪುವುದೂ ಇಲ್ಲ. ಭಲೆ 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 ಕರ್ಣ. ಮೇರೆ ಮೀರಿತು. ಮದನ್ ಮದನ್ಮತರಾದ ನಿಮ್ಮೊಳಗೆ ಮಾತಾಡುವುದೇ ಅನುಚಿತ. ಆದರೂ ಒಂದು ಮಾತನ್ನು ಹೇಳುವನು, ಆಲೋಚಿಸು. ಈ ನಿಮ್ಮ ಗುರು ಹಿರಿಯರು ಬಂಧುಗಳು ಸಹೋದರನು ಒಂದು ಸರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನು ಧ್ವಂಸ ಮಾಡಲು ಹೊರಟಿರುವೆಯಾ? ಸುಯೋಧನ,
ನಿಮ್ಮ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಪ್ರೀತಿ, ಮಮತೆ, ಶಾಂತಿಯನ್ನು ಹೊರತು ಮತ್ತೇನು ಬೇಡ. ಆಲೋಚಿಸು, ಅತ್ಯಂತ ಮಹತ್ವದ ವಿಷಯ. ಈ ಸಂಧಿಯನ್ನು ನೀನು ನಿರಾಕರಿಸಬೇಡ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನು ಹೊಂದುವೆ. ಶತ್ರುಗಳು ತಲೆಬಾಗಿ ನಿನ್ನ ಅಭಿನಂದಿಸುವರು, ಮಿತ್ರರು ಪುಲಕತರಾಗಿ ನಿನ್ನ ಆಲಂಕಿಸುವರು. ಈ ಸಾಮ್ರಾಜ್ಯ ಶಾಸನವು ನಿರಾಸವಾಗಿ ನಿನ್ನ ಕೈ ಸೇರುವುದು. ಕಾಡು ನಂದನರೊಡನೆ ಸಮಾನ ಭಾವನೆಯಿಂದ ಪ್ರಾಜ್ಞೆಯಲ್ಲಿ ಯಜ್ಞನಾಗು. ಆಗ ವಿಶ್ವ ನಿನ್ನನ್ನು ಅಪ್ರತಿಮ ಎನಿಸುವು. ಮಾನವ ಲೋಕವು ನಿನ್ನ ಆದರ್ಶ ನರಪತಿಯನ್ನು ಹೊಗಳೋದು. ಪಾಂಡವರಿಗೆ ರಾಜ್ಯದ ಮೇಲೆ ರೊಕ್ಕನ್ನು ಒಪ್ಪು ಕಳೆದರೆ ಹೋಗಲಿ, ಅವರನ್ನು ಪ್ರೀತಿಸಿ ಸಂಧಿಗೆ ಸಂಬಂಧಿಸು. ಪಾಂಡು ವಿಜಯ ಯದುಪತಿಯು ಕೇವಲ ಪಾಂಡವರಿಗೆಲ್ಲ ಮತ್ತಾರ ಸಲುವಾಗಿ ಮುಂದೊದಗುವ ಭೀಷಣ ಯುದ್ಧದಲ್ಲಿ ಮಾನವ ಕೋಟಿನ ಉದ್ಧರಿಸುವ ಸಲುವಾಗಿ ನಿನ್ನಲ್ಲಿ ಈ ಸಂಧಿ ಭಿಕ್ಷೆ ಬೇಡುವನು. ಭಿಕ್ಷೆ ಪ್ರದಾನ ಮಾಡು ಗೌರವೇಶ್ವರ. ದುರ್ಯೋಧನನಲ್ಲಿ ಭಿಕ್ಷೆಯ ದುರ್ಯೋಧನನಲ್ಲಿ ಭಿಕ್ಷೆಯ ದುರ್ಯೋಧನದಲ್ಲಿ ಭಿಕ್ಷೆಯ ವಾಸುದೇವ, ಇದರಲ್ಲಿ ನನ್ನ ಅಪರಾಧವೇನು ಯದರಾಜ? ಪಾಂಡವರು ಜೂಜಾಡಿ ರಾಜ್ಯಾದಿ ಸಂಪತ್ತನ್ನು ಕಳೆದುಕೊಂಡಿತ್ತು ನನ್ನ ತಪ್ಪೆ. ಸತ್ಯ ಪರಿಪಾಲನೆಗಾಗಿ ವನವಾಸವನ್ನು ಮಾಡಿದ್ದು ಅಧರ್ಮ ಕಾರ್ಯವೇ? ಕೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನನ ಹೊರತಾಗಿ ಮತ್ತಿನ್ನಾರಿಂದಲೂ ಸಾಧ್ಯವಿಲ್ಲ. ಪಾಂಡವರು ಪಾಂಡವರಿಗೆ ಭಿಕ್ಷಾನತೆ ಯೋಗ್ಯವಾದ ಜೀವನ. ಧರ್ಮ ಬೀರುಗಳಾದ ಅವರ ಕೈಯಲ್ಲಿ ಈ ವಿಫಲವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನವು ನನ್ನಿಂದಾಗದು ಕೃಷ್ಣ, ನನ್ನಿಂದಾಗದು. ಯುದ್ಧದ ಭಯವನ್ನು ತೋರಿಸುವಯ ಜನಾರ್ದನ. ಯುದ್ಧವು ಕ್ಷತ್ರಿಯನ ಅರ್ಥ, ಕಾಮ, ಮೋಕ್ಷ ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಈ ಕ್ಷತ್ರಿಯನು ಎಂದಿಗೂ ಭಯಪಡುವುದಿಲ್ಲ, ಭಯಪಡಲಾರ. ದುರ್ಯೋಧನ, ನಿನ್ನ ಅಭಿಷ್ಟವು ಯುದ್ಧವಾದರೆ ಅಗತ್ಯವಾಗಿ ಹೊಂದುವೆ. ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ. ಪಾಂಡವರಿಗೆ ಅಪೇಕ್ಷಿತ 5 ಗ್ರಾಮಗಳನ್ನು ಕೊಟ್ಟು ಸಂತೈಸು ದುರ್ಯೋಧನ. ಏನು ಹೇಳಿದೆ ಕೃಷ್ಣ? ಆ ನನ್ನ ಕಡಿವೈರಿಯಾದ ಪಾಂಡವರಿಗೆ 5 ಗ್ರಾಮವೇ? ಹಿಂದೆ ಅಜ್ಞಾತವಾಸ ಸಮಯದಲ್ಲಿ 50 ಗ್ರಾಮಗಳು ಕೊಟ್ಟಿದ್ದು. ಈಗಲೂ ಅಲ್ಲೇ ಜೀವಿಸಲಿ, ಭಿಕ್ಷಾ ಪಾತ್ರೆಯನ್ನು ಕೊಡಿಸುವೆನು. ದುರ್ಯೋಧನ, ಆ ಭೀಮನ ಉಪಟವನ್ನು ತಾಳಲಾರೆ. ಅವನಿಗೆ 1 ಗ್ರಾಮವನ್ನಾದರೂ ಕೊಡು. ಎಲ್ಲ ಗೊಲ್ಲ, ಮಾತಿನ ಮಲ್ಲ, ನಿನಗೇಕ ಬುದ್ಧಿ ಇಲ್ಲ. ಏನು ಹೇಳಿದೆ? ಆ ನನ್ನ ಕಡಿವೈರಿಯಾದ ಆ ಭೀಮನಿಗೆ 1 ಗ್ರಾಮವೇ? ಕೇಳು. ಕೇಳ ಮುರಾರಿಯೇ, ಹಠ ಮಾಡಿ ಗೆಲ್ಲಲಿ ಅವ ರಾಜ್ಯವ. ಕೇಳ ಮುರಾರಿಯೇ, ಹಠ ಮಾಡಿ ಗೆಲ್ಲಲಿ ಅವ ರಾಜ್ಯವ. ಛಲವನ್ನು ಬಿಡದಲೆ ನೆಲವನ್ನು ಕೊಡಲು. ಕೃಷ್ಣ ಛಲವನ್ನು ಬಿಡದಲೆ ನೆಲವನ್ನು ಕೊಡಲು. ಬಲವ ಜಯಿಸಿ ಗಣಮುಖಗಳು. ಕೃಷ್ಣ ಬಲವ ಜಯಿಸಿ ಗಣಮುಖಗಳು. ಕೊಡುವುದಿಲ್ಲವೋ ರಾಜ್ಯವು, ಕಾಡೆಯ ಮಾತಿದು ನಿರಂತರ. ಕೊಡುವುದಿಲ್ಲವೋ ರಾಜ್ಯವ. ಆ ಪಾಂಡು ನಂದನನು ಎನ್ನೊಡನೆ ಯುದ್ಧವ. ಕೃಷ್ಣ ಆ ಪಾಂಡು ನಂದನನು ಎನ್ನೊಡನೆ ಯುದ್ಧ ಮಾಡಿ ಗೆಲ್ಲಲಿ ನಾನು ನೋಡೆ ಬಿಡುವೆನು. ಮಾಡಿ ಗೆಲ್ಲಲಿ ನಾನು ನೋಡೆ ಬಿಡುವೆನು.
ಕೊಡುವುದಿಲ್ಲವೋ ರಾಜ್ಯವ ತಡೆಯ ಮಾತಿದು ನಿರಂತರವು ಕೊಡುವುದಿಲ್ಲವೋ ರಾಜ್ಯವ. ಏನು ಹೇಳಿದ ಕೃಷ್ಣ? ಆ ನನ್ನ ಕಡಿವೈರಿಯಾದ ಆ ಭೀಮನಿಗೆ 1 ಗ್ರಾಮವೇ ಕೇಳು, ಗೋಪಾದದ ಅಡಿಯಲ್ಲಿ 1 ಸೂಜಿ ಮನೆಯಷ್ಟು ಭೂಮಿಯನ್ನು ಕೊಡಲಾಗುವುದಿಲ್ಲ. ಹೋಗ ನಿನ್ನ ಪಾಂಡವರಿಗೆ ಹೇಳು, ಯುದ್ಧವೇ ನಿಶ್ಚಯವೆಂದು ರಾಜವಾಗು. ಭಾರತ ಭೂಮಿ ಜಯಿಸುದುರಾಸ ಸಮಾನ ಸೌಕದಾಸದಲ್ಲಿ ವಿರಾಜಿಸುವ ಸಹೋದರರ ನಿರಾಕರಿಸಿದರೈ. ಭಾರತ ಭೂಮಿ ಜಯಿಸದುರಸ ಕರಸಿದರಿ ಅನುಜಾತರ ದರಿಯಳಿದ್ದು ಖ್ಯಾತಿ ಪಡೆ ಯಾಗುವೀರ. ವೈರವನೆ ನೀಗಿ ಚೈರನಯ ತಾಳೈ ಕೃಷ್ಣ. ವೈರವನೆ ನೀಗಿ ಸೈರನಯ ತಾಳೈ ಬಾಳೈಕಲ್ ಬರುವ ನಿರುತು ಗುಣ ಚರಿ ಕರುಣ ಬರಿ ಪರಗುಣೈತ ಎನಿಸಿ. ಬಾಳೈಪಲ್ ಧರ್ಮ ನಿರುತು ಗುಣ ಚರಿತ ಕರುಣ ಬರಿ ಪರಗುಣೈತ ಎನಿಸಿ. ತೊರೆ ತರೆಯ ಭಾರತ ಭೂಮಿ ಜಯಿಸದುರಸ ಸಮಾನ ಸಾಧಿಸುವ ಸಹೋದರ ನಿರಾಕರಿಸಿದರೆ. ಭಾರತ ಭೂಮಿ ಇರಲಾಗು ದುರ್ಯೋಧನ, ನಿನ್ನ ಅಭಿಷ್ಟವು ಯುದ್ಧವಾದರೆ ಅಗತ್ಯವಾಗಿ ಹೊಂದುವೆ. ಆದರೆ ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಶಯ, ಗುರುಕುಲದ ಕಳಂಕ ಸ್ವರೂಪನೆ. ನಿನ್ನ ಅಪರಾಧಗಳೇನು ಬಲ್ಲೆಯ? ನಿನ್ನ ಅಪರಾಧಗಳು ಅಗಣ್ಯ. ರಾಜಸೂಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು. ಈ ಶಕುನಿ ಸಲಹೆಯಂತೆ ಯದುಷ್ಟರನ್ನು ಕಪಟದೂತಗೆ ಎಳೆದದ್ದು ಮರೆತೆಯ? ಸೋದರರ ಪತ್ನಿಯನ್ನು ರಾಜಸಭೆಗೆ ಸೆಳೆದು ತಂದು ನೀನು ಮಾಡಿದ ಅವಾಚ ಅಪರಾಧವು ಅನಂತ ಕಾಲವು ಪ್ರಳಯ ಧೂಮಕೇತಿನಂತೆ ನಿನ್ನ ನೀಚ ಸುದ್ದಿಯನ್ನು ಹಿಂಬಾಲಿಸುತ್ತಿರುವುದು. ವಾರಣಾವತರ ಅರಗಿನ ಮನೆ, ಏಕಚಕ್ರದಲ್ಲಿ ಕುಂತಿಗದ ಭಂಗ, ವಿಷಪಾಸನ, ಸರ್ಪಬಂಧನ ಇವೆಲ್ಲನು ಮರೆತೆಯ? ದ್ರೋಣ ಭೀಷಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯ ಆಚರಣೆ ಪ್ರವೃತ್ತನಾದ ನಿನಗೆ ಕೀರ್ತಿಯು ಶ್ರೇಯಸ್ಸು ಎಂದಿಗೂ ಲಭಿಸದು. ಕೀರ್ತಿ, ಶ್ರೇಯಸ್ಸು, ರಾಜ್ಯ, ಸಂಪತ್ತು ಇವೆಲ್ಲ ದೊರಕುವುದು ಸಂಧಿಯಿಂದ ಅಲ್ಲ ಕೃಷ್ಣ. ರಣರಂಗದಲ್ಲಿ ಹೋರಾಡಿ ಜಯವನ್ನು ಪಡೆದಾಗ ಕೀರ್ತಿ, ಶ್ರೇಯಸ್ಸು, ರಾಜ್ಯ, ಸಂಪತ್ತು ಇವೆಲ್ಲ ದೊರಕುವುದು ಕೃಷ್ಣ ಸಂಧಿಯಿಂದ ಅಲ್ಲ. ಸುಯೋಧನ, ಈ ತರ್ಪಿತ ವಾಕ್ಯವನ್ನು ಎಷ್ಟೊಂದು ಸಹಿಸಬಲ್ಲೆ? ಇವ ಮಾತಿಗೆ ಸಮ್ಮತಿಸಿದೆ ಆದರೆ ಬೀದಿ ರೋಗವ ಘಟಸರ್ಪವನ್ನು ಕೊರಳಿಗೆ ಸುತ್ತಿಕೊಂಡಂತೆ, ಬೆನ್ನಿಗೆ ಬೀದಿ ರೋಗ ಬೇತ್ತಾಳವನ್ನು ಬೆನ್ನಿಗೆ ಬಿಗಿದುಕೊಂಡಂತೆ. ಎಚ್ಚರ ದುರ್ಯೋಧನ, ಎಚ್ಚರ. ಸಮ್ಮತಿಸಬೇಡ. ಅಣ್ಣ, ಇದು ಕೌರವರ ರಾಜಸಭೆಯಲ್ಲ, ಪಾಂಡುನಂದನರ ಮಿತ್ರಕೂಟ. ನಿನ್ನ ಅನ್ನವನ್ನು ತಿಂದು ಪರಿಪುಷ್ಟರಾದ ಈ ವೃದ್ಧರು ನಿನ್ನ ನಿಂದೆಯನ್ನು ಹೇಗೆ ತದಕ್ಕೆ ತಿತ್ತರಾಗಿ ಕೇಳುತ್ತಿರುವ ನೋಡು. ಸಮಯವು ದೊರಕಿದರೆ ಇವರೆಂಥ ದ್ರೋವ ಚಿಂತನೆಗೆ ಎದುರುತ್ತಲ್ಲ. ನಡೆ, ಒಂದು ಕ್ಷಣವು ನಿಲ್ಲಲಾಗದು. ಸರಿಯಾಗಿ ಹೇಳಿದ ಸಹೋದರ. ಈ ಹಿತಶತ್ರುಗಳ ಮಧ್ಯ ನಮಗೇನು ಕೆಲಸ? ನಡ, ಇಲ್ಲಿಂದ ಹೋಗೋಣ. ಕೃಷ್ಣ